ಹೇಗೆ ಹತ್ರ ಆಗೋದು? ವೈಯಕ್ತಿಕ ಪ್ರಾರ್ಥನೆ. ಗುಡ್. ಇವನು ಹೇಗೆ ಹತ್ರ ಹೋದ? ಕೈಯಲ್ಲಿತ್ತ, ವಸ್ತುಗಳಿತ್ತ, ಪ್ರಿಪ್ರೇಷನ್ ಇತ್ತ, ಹತ್ರಕ್ಕೆ ಹೋದ್ನ. ಪ್ರಯಾಸ ಇತ್ತು. 2 ಆಡುಗಳನ್ನು ತಂದಿದ್ದವು. ಸಭೆ ಪ್ರಿಪೇರ್ ಮಾಡಿ ಕೊಟ್ಟಿತ್ತು ಅವಳ ತಾಯಿ. ಕೈಯಲ್ಲಿ ಸುತ್ತಕೊಂಡಿದ್ದ. ಏಸಾವನ ವಸ್ತ್ರ ಇತ್ತು, ಎಲ್ಲ ಇತ್ತು ಅವನ ಹತ್ರ. ಈಗ ಹತ್ರಕ್ಕೆ ಬಾ ಅಂತ ಕರೆದು ಅವನು ಹೋಗಲಿಕ್ಕೆ ಸಿದ್ಧವಾಗಿ ಹತ್ರ ಹೋಗ್ತಾನೆ. ಇವತ್ತು ನೀನು ಹತ್ರ ಹೋಗಬೇಕು ಅಂತ ದೇವನ ಆಸೆ. 2026ರಲ್ಲಿ ನೀನು ಆಶೀರ್ವಾದ ನಿಧಿ ಆಗಬೇಕಾ? ಎಲ್ಲರೂ ಹೇಳ್ರಿ, ಆಶೀರ್ವಾದ ನಿಧಿ ಆಗಬೇಕಾ? ಹತ್ರ ಹೋಗದೆ ಡಿಸೆಂಬರ್ಲಿ ಯಾರೂ ಕೇಳಬೇಡಿ ಯಾಕೆ ನನ್ನ ಆಶೀರ್ವದಿಸ, ನೀವು ಉತ್ತರ ತಗೊಳ್ಳಿ, ನಾ ಹತ್ರಕ್ಕೂ ಆಗಲಿಲ್ಲ ಅಂತ. ಹತ್ರಕ್ಕೆ ಹೋಗದಿದ್ದವ್ರು ಏನು ಸಿಗಲ್ಲ? ಹತ್ರಕ್ಕೆ ಹೋದವ್ರಿಗೆ ಏನು ಸಿಗುತ್ತೆ? ಪಕ್ಕದಲ್ಲಿ ಕೇಳಿ, ಹತ್ರಕ್ಕೆ ಹೋಗೇ ನಿಜವರು ಅಂತ ಹೇಳಿ. ಏನು ಹೋಗಬೇಕು? ಹತ್ರಕ್ಕೆ ಹೋಗಬೇಕು. ಹತ್ರಕ್ಕೆ ಹೋದವ್ರಿಗೆ ಆಶೀರ್ವಾದ, ವಾಗ್ದಾನ ಇಟ್ಟವರಿಗೆಲ್ಲ ಆಶೀರ್ವಾದ. ಹತ್ತಿರಕ್ಕೆ ಹೋಗಿ, ಹತ್ತಿರಕ್ಕೆ ಬಂದು ನನಗೆ ಮುದ್ದಿಡು ಅಂತ ಹೇಳಿದಾಗ 26ನೇ ವಚನ, ಮುದ್ದಿಡು ಎಂದು ಹೇಳಲು 27ನೇ ವಚನ, ಅವನು ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಈ ಧೈರ್ಯ ಮಾಡ್ದ. ಯಾಕೆ ಹೇಳಿ? ನನಗೆಲ್ಲ ಪ್ರಿಪ್ರೇಷನ್ ಇದೆ ಸ್ವಾಮಿ, ಅಪ್ಪ ನನ್ನ ಹತ್ರ ಇದೆ, ನೀನು ಕೇಳಿದ ಬೇಟೆ ಮಾಂಸ ನನ್ನ ಹತ್ರ ಇದೆ, ವಸ್ತ್ರನೂ ಇದೆ, ಚರ್ಮನೂ ಇದೆ, ಎಲ್ಲ ಇದೆ ನನ್ನ ಹತ್ರ. ನಿನ್ನ ಹತ್ರ ಬರಲಿಕ್ಕೆ ನಾನು ಸಿದ್ಧ, ನಾನು ರೆಡಿ ಅಂತ ಹೇಳಿ ಬಂದ. ಮುದ್ದಿಟ್ಟನು. ಸಾಕು. ಏನು ನೋಡ್ತಾರೆ? ಯಾವ ವಾಸನೆ? ವಸ್ತ್ರಗಳ ವಾಸನೆ. ನಿನ್ನ ವಾಸನೆ ಅಲ್ಲ, ನಿನ್ನ ವಾಸನೆ ಗಬ್ಬು. ನಿನ್ನ ಸಾಕ್ಷಿ ವಿಚಿತ್ರ. ಹಿಂದೆ ಯೇಸು ಸ್ವಾಮಿನ ಮುದುಕಿನ ಮುಂಚೆ ನನ್ನ ಸಾಕ್ಷಿ ಏನಾಗಿದೆ? ಅಸಹ್ಯವಾದದ್ದು, ಕೆಸರು. ವಾಕ್ಯ ಹೇಳ್ತದೆ, ಹಂದಿ ಮೇಯಿಸುವಂಥ ಸ್ಥಾನ ನನ್ನದು, ನಿಮ್ಮದು. ತಂದೆ ಬಳಿ ತಪ್ಪಿ ಹೋದ ಮಗ ತಂದೆ ಹತ್ರ ಬಂದಾಗ ಏನು ತೆಗೆದಾಕಿ ಅಂದ? ಫಸ್ಟ್ ಏನು ತೆಗೆದಾಕಿ? ಫಸ್ಟ್ ಅವನು ತೆಗೆದಾಕಿ. ಫಸ್ಟು ಹಳೆ ವಸ್ತ್ರ, ಅವನು ಕಳೆದೋಗಿರೋ ಹಂದಿ ಮೇಯಿಸಿದ ಜಾಗದಿಂದ ಬಂದ ವಸ್ತ್ರವನ್ನು ಏನು ಮಾಡಿ ಫಸ್ಟ್ ತೆಗೆದಾಕಿ. ಈಗ ಯಾವ ವಸ್ತ್ರ ಹಾಕಿ? ಶ್ರೇಷ್ಠವಾದ ನಿಲುವಂಗಿಯನ್ನು ತೋರಿಸಿದೆ. ಈಗ ಯಾಕೋಬನಿಗೆ ಅಂತ ಒಂದು ಅವಕಾಶ ಸಿಕ್ತು. ಏಸಾವನ ವಸ್ತ್ರ ಧರಿಸ್ಕೊಂಡ್ಬಿಟ್ಟ. ಇನ್ನೂ ಹೇಳ್ತೀನಿ, ಯಾಕೋಬ ಏನು ಕೆಲಸ ಮಾಡ್ತಿದ್ದ? ವೈಯಕ್ತಿಕವಾಗಿ ಪರ್ಸನಲ್, ಅವನು ಬೈಬಲಲ್ಲಿ ಅವನು ಯಾವುದರಲ್ಲಿ ಇಂಟ್ರೆಸ್ಟ್ ಆಗಿದ್ದ? ಯಾವ ಕೆಲಸ ಮಾಡ್ತಿದ್ದ? ಅಲ್ಲ, ತನ್ನ ತಾಯಿ ಜೊತೆ ಇದ್ದಾಗ ಏನು ಮಾಡ್ತಿದ್ದ? ಅಡುಗೆ ಮನೇಲಿ ಹೆಚ್ಚು ಸಮಯ ಕಳೀತಿದ್ದ. ಅಡುಗೆ ಮನೇಲಿ ಹೆಚ್ಚು ಕೆಲಸ ಮಾಡ್ತಿದ್ದ. ಏಸಾವ ಏನು ಕೆಲಸ ಮಾಡ್ತಿದ್ದ? ಭೇಟಿ ಆಗ್ತಿದ್ದ. ಈಗ ನೀವು ಹೇಳಿ, ಅಡುಗೆ ಮಾಡೋರ ಹತ್ರ ನಿಂತಿದ್ರೆ ಸ್ಮೆಲ್ ಚೆನ್ನಾಗಿರುತ್ತಾ? ಬೇಟೆ ಅಥವಾ ಕುರಿ ಮರಿ ಆಡು ಈ ಪ್ರಾಣಿಗಳ ಹತ್ರ ಹೋಗಿ ಬರೋರು ಸ್ಮೆಲ್ಲು ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಆದರೆ ಇಸಾಕನಿಗೆ ಯಾವ ಸ್ಮೆಲ್ ಇಷ್ಟವಂತೆ? ಇಲ್ಲಿ ಹೋಗಿದ್ದು ಬಂದ ನೋಡಿ, ಈ ಸ್ಮೆಲ್ಲೇ ಬಹಳ ಇಷ್ಟವಾದ ಸ್ಮೆಲ್. ನಾವು ಅಂದ್ಕೋತೀವಿ ಹೆಂಗೆಲ್ಲ ಬದುಕ್ತಾರೆ ನೋಡಿ, ಎಷ್ಟು ಎಂಜಾಯ್ ಮಾಡ್ಕೊಂಡು ತಿರ್ಗಾಡ್ತಾರೆ. ಅವ್ರ ಕಟ್ಟಿಂಗ್ ನೋಡು, ನನ್ನ ಕಟ್ಟಿಂಗ್ನು ನೋಡು, ಅವ್ರ ಡ್ರೆಸ್ ನೋಡು, ನನ್ನ ಡ್ರೆಸ್ನು ನೋಡು. ಅವ್ರು ಎಷ್ಟೊಂದು ಡಿಸೈನಾಗಿ ಹಾಕತ್ತಾರೆ. ನಾನು ಬಿಚ್ಚೋಲೆ ಏನೋ ಎಂಥ ಗೌರಮ್ಮ? ಬಿಚ್ಚೋಲೆ ಗೌರಮ್ಮನಲ್ಲ, ಒದ್ದೆ ಕೂತ್ಕೊಳ್ಳೋರು ಏನಂದರು? ಪೂರ್ತಿ ವಸ್ತ್ರವನ್ನು ಮೈ ಪೂರ್ತಿ ಧರಿಸುವಂಥವ್ರು ಏನಂತಾರೆ? ಬರೀ ಗೌರಮ್ಮ. ನಾನು ಕೂತಿದ್ದೀನಿ ನಾನು. ಅವಳು ನೋಡು, ವಿಚಿತ್ರವಾಗಿ ಡಿಫ್ರೆಂಟಾಗಿ ಹಾಕೊಂಡು, ಕಲರಾಗಿ ಹಾಕೊಂಡು, ಎಕ್ಸ್ಪೋಸ್ ಮಾಡಿಕೊಂಡು, ಅಂಥವ್ರು ಜನ ಹಿಂದೆ ತಿರುಗಾಡಾಗಿ ಮಾಡ್ಕೊಂಡು, ನಾನು ಯಾತಕ್ಕೂ ಬೇಡ, ನಾನು ಓದಿನಿ ಡಬಲ್ ಡಿಗ್ರಿ, ಯಾತಕ್ಕೆ ಅಂತ ಅನ್ನಿಸ್ಬೋದು. ನೀನು ಕಿಚನ್ಲಿರೋರು ನೋಡಿ ಮಾತು ಬರ್ತದೆ. ಆದರೆ ತಂದೆಗೆ ಇಷ್ಟವಾದ ವಾಸನೆ ಆ ಏಸಾವನ ಸ್ಮೆಲ್. ಶಿಲುಬೆ ಮೇಲೆ ಯೇಸುವಿನ ದೃಶ್ಯ ಹೇಗಿತ್ತಂತೆ? ಯೆಶಾಯ 53 ಹೇಗೆ ಬಂದ್ರಿ? ಯೆಶಾಯ 53ನೇ ಅಧ್ಯಾಯ. ಎರಡನೇ ವಚನ ಓದೋಣ. ಅಂಕುರದಂತೆಯೂ ಏನಿರಲಿಲ್ಲ. ಯಾವ ಅಂದ ಚಂದ ಅಲ್ಲ, ಯಾವ ಅಂದ ಚಂದ ಅನ್ನೋ ಅರ್ಥ ಏನು? ಯಾವುದೂ ಇರಲಿಲ್ಲ. ಆದರೆ ತಂದೆಗೆ ಇಷ್ಟವಾದ ಯಾವ್ದು ಹೇಳಿ? ಅದೇ
ಈ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೆಂಗಿದ್ರಂತೆ? ಯಾವ ಅಂದ ಚಂದವೂ ಇರಲಿಲ್ಲ. ಮುಂದಕ್ಕೆ ಹೋಗ್ರಿ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯನು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ಸಾಕು. ಯೇಸು ಸ್ವಾಮಿ ಅಲಂಕಾರ ನೋಡಿದ್ರ? ಯೇಸು ಸ್ವಾಮಿ ಅಲಂಕಾರ ನೋಡಿದ್ವಾ? ಯಾವ ರೀತಿ ಅಲಂಕಾರ ಇತ್ತು ಅಂತ? ಈ ಅಲಂಕಾರದ ವಸ್ತ್ರವನ್ನ ನಿಮ್ಮ ಮೇಲೆ ಹಾಕೊಂಡ್ರೆ, ಗಮನಿಸ್ರಿ, 2ನೇ ವಚನ ಪೂರ್ತಿಯಾಗಿ ಧ್ಯಾನಿಸ್ರಿ. ಈ ವಸ್ತ್ರವನ್ನು ನಿಮ್ಮ ಮೇಲೆ ಹಾಕೊಂಡ್ರೆ ನೀವು ಹೇಗಿರ್ತೀರಿ? ನಾವು ಹೇಗಿರ್ತೀವಿ? ಇದೇ ಕ್ವಾಲಿಟೀಸ್ ಇರ್ತೀವಿ. ಆದರೆ ನಾವು ಅಂದ್ಕೊಂಡಿದ್ದೇನೆ ಯೇಸು ಸ್ವಾಮಿ ವಸ್ತ್ರ ಹಾಕಂದ್ರೆ ನಡ್ಕೊಂಡು ಹೋಗ್ತಿದ್ರೆ ದೆವ್ವ ಬಿಟ್ಟು ಹೋಗಬೇಕು. ಈಗ ಅಂದ್ಕೋತೀವಿ ಇದೆಲ್ಲ ನಡೀತಾರೆ ಸೆಕೆಂಡ್ರಿ. ಫಸ್ಟ್ ಏನು ಗೊತ್ತಾ? ಅವನ ಮುಖವನ್ನು ಓರೆ ಮಾಡ್ಕೊಂಡು ಹೋಗ್ತೀನಂತ ಅವನ್ನ ನೋಡೋಕ್ಕಾಗ. ಯೇಸು ಸ್ವಾಮಿ ನೋಡಿದೆ, ಅವನು ಬೆತ್ತಲೆಯಾಗಿದ್ದ ಯೇಸು ಸ್ವಾಮಿ ಶಿಲುಬೆ ಮೇಲೆ ಬೆತ್ತಲೆಯಾಗಿದ್ದರು. ನೋಡೋಕೆ ಅಸಹ್ಯ ಪಡ್ತಿದ್ರು. ಮೈಯೆಲ್ಲ ಗಾಯ, ಮುಖವೆಲ್ಲ ರಕ್ತ, ನೋಡೋಕ್ಕೆ ಅಸಹ್ಯ ಪಟ್ಕೊಂಡು ಜನ ಆತನ. ಇಂತಹ ಧಿಕ್ಕಾರಕ್ಕೆ ಒಳಗಾದವ, ತಿರಸ್ಕಾರಕ್ಕೆ ಒಳಗಾದಂತಹ ಯೇಸು ಲೋಕದವರನ್ನು ನೋಡಿದ್ರೆ ಬೆಸ್ಟಾಗಿ ಕಾಣ್ತಾರೆ. ಇವತ್ತು ಯೇಸು ಸ್ವಾಮಿ ಆ ವಸ್ತ್ರವನ್ನು, ಏಸಾವನ ವಸ್ತ್ರವನ್ನು ಯಾಕೋಬನು ಧರಿಸಿದಂತೆ, ನಾನು ಈಗ ಅನ್ಕೋತೀನಿ ಇಸಾಕ ವಾಹ್ ಎಂತಹ ವಾಸನೆ ಅಂತ ಹೇಳಿದ. ಯಾಕೋಬನಿಗೆ ಅವ್ರ ಅಮ್ಮ ಹಾಕಿದ ತಕ್ಷಣ ಮೂಗು ಮುಚ್ಕೊಂಡಿರ್ತಾರೆ. ಅಯ್ಯೋ ಎಂಥ ಸ್ಮೆಲ್ ಇದು. ಯಾರಿಗಿಷ್ಟ ಆಗಿಲ್ಲ ಅದು? ಯಾಕೋಬನಿಗೆ ಇಷ್ಟ ಆಗಿಲ್ಲ. ಯಾರಿಗೋಸ್ಕರ ಆಗ್ತಿದ್ದಾನೆ? ಅಪ್ಪನಿಗೋಸ್ಕರ ಆಗ್ತಿದ್ದಾನೆ. ಇವತ್ತು ಕ್ರಿಸ್ತನ ಹಾಗೆ ಬದುಕೋದಕ್ಕೆ ನನಗೂ ನಿನಗೂ ಇಷ್ಟ ಇಲ್ಲ. ತಂದೆ ಬಳಿ ಹೋಗಲಿಕ್ಕೋಸ್ಕರವಾದರೂ ನೀವೇನು ಮಾಡಬೇಕು? ಈ ವಸ್ತ್ರನ ಧರಿಸಲೇಬೇಕು. ಆಮೇನ್. ನಿಧಾನ ಮಾತಾಡ್ತಿದ್ದಾನ? ಸ್ತೋತ್ರ. ಅಶ್ವಿನಿ, ಕೆಲವು ಬರ್ತಿದ್ರು ಪಾಸ್ಟ್ರೇ ನೀವು ಅಂತ. ಗಮನಿಸಿ, ಇದೆಲ್ಲ ಕೇಳಿರುವಂತಹ ಘಟನೆಗಳು, ವಿಷಯಗಳು ಅಂತ ಅನಿಸಿದ್ರು. ಇದರಲ್ಲಿ ವಿಶೇಷವಾದ ಅಂಶಗಳು, ಸತ್ಯಗಳು ಇಲ್ಲಿ ಹೊರಗೆ ಬರ್ತಾ ಇದೆ. ಗಮನ ಇಟ್ಟು ಕೇಳಿಸ್ಕೊಟ್ರಿ. ಬರ್ಕೋತಾ ಇದ್ದೀರಾ? ನಾ ಬರೋಕ್ಕೆ ಮುಂಚೆ ಇನ್ನೊಂದು ಕೊಂಡೋಗ್ತೀನಿ ಅಂತಾರೆ. ಬರ್ಕೊಂಡು ಬೇಗ ಇನ್ನೊಂದು ನಿಧಾನಕ್ಕೆ ಹೋಗಲ್ಲ. ಗಮನ ಸರಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಯೇಸು ಸ್ವಾಮಿ ಕುರಿತಾಗಿ ಹೇಳ್ತಿದ್ದಾರೆ, ಯಾವ ಅಂದ ಚಂದವರಲ್ಲಿ ಧಿಕ್ಕಾರಕ್ಕೆ ಒಳಗಾದವನು. ಇಂತಹ ಸ್ಥಿತಿಯಲ್ಲಿದ್ದಂತಹ ಈ ವಸ್ತ್ರವನ್ನು ಏಸಾವನ ವಸ್ತ್ರದ ಬಗ್ಗೆ ನೀವು ಹೇಳಿದ್ರಿ. ಬೇಟೆ ಮಾಂಸ ಯಾವಾಗಲೂ ಬೇಟೆ ಆಗ್ತಕ್ಕಂತಹ ವ್ಯಕ್ತಿ ಒಳ್ಳೆ ಸ್ಮೆಲ್ ಇರಲ್ಲ ಅಂತ. ಈಗ 2 ವಿಚಾರ. ಒಂದು, ಏಸಾವನ ವಸ್ತ್ರದ ಎಡಗಡೆ ಇಟ್ಕೊಳ್ಳೋಣ. ಶಿಲುಬೆ ಮೇಲೆ ಜಜ್ಜಲ್ಪಟ್ಟಂತಹ ಯೇಸುವಿನ ಆಕಾರ, ಇಲ್ಲಿ 2ನೇ ವಚನ 3ನೇ ವಚನ ಓದ್ವಲ್ಲ, ಇದನ್ನು ಬಲಗಡೆ ಇಟ್ಕೊಳ್ಳೋಣ. ಇದೆರಡರಲ್ಲಿ ಯಾವುದು ಶ್ರೇಷ್ಠ, ಯಾವುದು ಶ್ರೇಷ್ಠ ಅನ್ನೋಕ್ಕಿಂತ ಹೆಚ್ಚಾಗಿ ಯಾವುದು ಇನ್ನೂ ಅಸಹ್ಯವಾಗಿರುತ್ತೆ? ಶಿಲುಬೆ ಮೇಲಿದ್ದಂಥ ಸ್ಥಿತಿಯೇ ತುಂಬ ಕಷ್ಟಕರವಾಗುತ್ತೆ. ಏಸಾವ ಬೇಟೆ ಆಗತಕ್ಕಂಥ ವಸ್ತುಗಳನ್ನು ಧರಿಸ್ಕೊಳ್ಳೋದಂತೂ ಬಹಳ ಸುಲಭ ಆಯಿತು. ಬಟ್ ಇವತ್ತು ನಾನು ಆಶೀರ್ವದಿಸಲ್ಪಡಬೇಕು, ನಾನು ಆಶೀರ್ವಾದ ನಿಧಿಯಾಗಬೇಕು ಈ ವರ್ಷ ಅಂತ ಹೇಳಿದ್ರೆ, ಇಂತಹ ಸ್ಥಾನವನ್ನು ನಾನು ಹೊದ್ದುಕೊಂಡವನಾಗಿ, ಧರಿಸಿಕೊಂಡವನಾಗಿ ನನ್ನ ತಂದೆ ಬಳಿ ನಾನು ಹೋಗಬೇಕು. ಈ ರೀತಿ ಹೋಗದೆ ಆಶೀರ್ವಾದ ವರ್ಷ ಅಂತ ಕೊಟ್ಟಿದ್ದಾರೆ. ಡಿಸೆಂಬರಲ್ಲಿ ನೋಡ್ಕೊಂಡು ನನ್ನ ಆಶೀರ್ವಾದ ಅಂದರೆ ಏನೂ ಇರಲ್ಲ, ಅಲ್ಲಿ ಏನೂ ಇರಲ್ಲ. ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ಗೆ ಒಂದು ಬಿರಿಯಾನಿ ತಿಂದು ನೀನು ಹೋಗ್ಬೋದು ಅಷ್ಟೇ, ಇನ್ನೇನೂ ಸಿಗಲ್ಲ. ನಾನು ಆಶೀರ್ವಾದ ನಿಧಿ ಆಗಬೇಕು ಅಂದರೆ ಯಾಕೋಬನ ಹಾಗೆ ನಾನು ಪ್ರಯಾಸಪಟ್ಟು ಏಸಾವನ ಅಥವಾ ಯೇಸುವಿನ ವಸ್ತ್ರವನ್ನು ಧರಿಸಿ ಆ ಶಿಲುಬೆಯ ಆ ಚಿತ್ರಣವನ್ನು ನನ್ನ ಜೀವನದಲ್ಲಿ ಒದಿಸಿ, ಯಾರನ್ನ ಇಷ್ಟಪಡಲ್ಲರಿ ದೇವರಿಗಾಗಿ ನೀನು ಬದುಕುವುದಾದರೆ ನಿನ್ನ ಸ್ನೇಹಿತರ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ವಾಕ್ಯಕ್ಕೆ ಮೆಚ್ಚುಗೆಯಾಗಿ ನೀನು ನಡ್ಕೊಳ್ಳುವಾಗ ಯಾರು ನಿನ್ನ ಇಷ್ಟಪಡಲ್ಲ. ಈ ರೀತಿ ಜೀವಿಸಿದರೆ ನೀನು ಆಶೀರ್ವಾದ ಹೊಂದುತ್ತೀನಿ ಅನ್ನೋದನ್ನು ಕನಸು ಕಾಣಬೇಡ. ನನ್ನ ಸ್ನೇಹಿತರು ತಕ್ಕಂತೆ ಅವ್ರ ಮೆಚ್ಚುಗೆ ಆಗಿರೋದು ನಾನು ಕೆಲವರು ನೋಡಿದ್ದೀನಿ. ಲೋಕದವ್ರ ಸ್ನೇಹಿತರ ಜೊತೆ ಹೋದರೆ ಅವ್ರ ಥರನೇ ಬದುಕೋದು, ಅವ್ರ ಥರನೇ ರೀಲ್ಸ್ ಮಾಡೋದು, ಅವ್ರ ಥರನೇ ಸಿನಿಮಾಗಳಿಗೆ ಹೋಗೋದು, ಅವ್ರ ಥರನೇ ಬೆಟ್ಟ ಗುಡ್ಡಗಳನ್ನು ಅಲಿಯೋದು, ಅವ್ರ ಥರನೇ ಫ್ರೆಂಡ್ಸ್ ಸರ್ಕಲಲ್ಲಿ ಹುಡುಗರ ಜೊತೆ ಲಲ್ಲೆ ಮಾಡ್ಕೊಂಡು ತಿರುಗಾಡೋದು, ವಿಚಿತ್ರವಾದ ಕಾರ್ಯ ಹಾಕೋದು. ಒಂದೇ ಒಂದು ಮಾತ್ರ ಬೆಸ್ಟು ಅಂದರೆ ಇಲ್ಲಿ ಯಾಕೋಬನು ಏಸಾವನ ಮುಂದೆ ಧೈರ್ಯವಾಗಿ ಹೋದ. ಅಟ್ಲೀಸ್ಟ್ ನನ್ನ ಮುಂದೆ ಬರೋದಕ್ಕೆ ಆ ವಾಟ್ಸಪ್ಪಲ್ಲಿ ನನ್ನ ಬ್ಲ್ಯಾಕ್ ಮಾಡಿರ್ತಾರೆ. ಎಲ್ಲರ ಮುಂದೆ ಹೋಗ್ತೀನಿ, ಪಾಸ್ಟ್ ಮುಂದೆ ಏನು ಮಾಡಲ್ಲ, ನಾನು ಸ್ಟೇಟಸ್ ಅದು ಹೆಂಗಾದ್ದು ಆಗಲಿ ನಾನು ಮೀರಿ ಅದರ ನನ್ನನ್ನು ಏನು ಮಾಡೋದನ್ನ ಹೈಟ್ ಮಾಡೋದ, ನನ್ನ ಹೈಟ್ ಮಾಡಿ ಅದನ್ನು ಸ್ಟೇಟಸ್ ಹಾಕತ್ತಾರೆ. ಎಷ್ಟೊಂದು ಬುದ್ಧಿವಂತ ಗೊತ್ತಾ? ರೆಬಕ್ಕಳಿಗೂ ಇನ್ನೊಬ್ಬ ಮಗ ಎತ್ತಿದ್ರೆ ನಿಮ್ಮನ್ನೇ ಇರಬೇಕಿತ್ತು. ಇಬ್ಬರದ್ದು ಕೂಡ ಸುಮ್ಮನೆ ಆಗ್ಬಿಟ್ಟ. ಅಲ್ಲೆಲೂಯಾ.
ಒಂದು ಮೋಸ ಹೋದಂತಹ ಏಸಾವ, ಇನ್ನೊಂದು ಮೋಸ ಮಾಡಿದಂತಹ ಯಾಕೋಬ. ಇದೆರಡಕ್ಕೂ ಒಳಗಾಗದವರು ನೀನು ನಾನು. ಅಂತಹ ಮಕ್ಕಳು ನಾವು, ಎಂಥ ಮಕ್ಕಳು ನಾವು. ಕೆಲವರು ಹೇಳೋದು ಎಂಥ ಮಗ ನನಗೆ ಗೊತ್ತಾ, ನಿಜ ಅದು. ಕೆಲವರು SMS ಮಾಡ್ತಾರೆ ಹೆಂಗೆ ನಾವು ಅಂತ, ಸೂಪರ್. ಇವತ್ತು ಆನ್ಸರ್ ಸಿಗ್ತಾವೆ ಅದಕ್ಕೆ ನಿನಗೆ. ಎಂಥವ್ರು ನಿನಗೆ ಗೊತ್ತಾ, ಗುಡ್. ಈ ರೀತಿ ನಮ್ಮ ದೇವರ ಮುಂದೆ ನಾವು ಯಥಾರ್ಥವಾಗಿ ಹೋಗಬೇಕು ಅಂದರೆ ನಾವು ಅಷ್ಟರ ಮಟ್ಟಿಗೆ ಪ್ರಿಪರೇಷನ್, ಸಿದ್ಧತೆ ನಮ್ಮಲ್ಲಿ ಉಂಟಾಗಬೇಕು. ಬೇಸರ ಆಗ್ತಿದೆಯಾ? ನಾನು ಮಾತಾಡೋದು ಆಶೀರ್ವಾದ ಹೊಂದುವಂಥ. ಮತ್ತು ಆದಿಕಾಂಡ 27 ಬರೋಣ. ಆದಿಕಾಂಡ 27 ಬರೋಣ. 27ನೇ ವಚನ. ಅವನಿಗೆ ಮುದ್ದಿಟ್ಟನು. ಇಸ್ಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿದನು. ಈಗ ಶಿಲುಬೆಯ ಚಿತ್ರಣದ ವಸ್ತ್ರವನ್ನು ನೀನು ಧರಿಸದೆ ಹೋದರೆ ನಿನಗೆ ಆಶೀರ್ವಾದ ಸಿಗುತ್ತಾ? ಈಗ ನೀವು ಹೇಳಿ, ಶಿಲುಬೆಯ ದೃಶ್ಯ, ಆ ಚಿತ್ರಣವನ್ನು, ಆ ವಸ್ತ್ರವನ್ನು ನೀನು ಧರಿಸಿದ್ದೀಯಾ ಆಲ್ರೆಡಿ? ಈಗ ಈ ಅವಮಾನ, ಈ ತಿರಸ್ಕಾರ, ಈ ಒಂದು ಕೊಲ್ಲಲ್ಪಡುವಂಥ ಸ್ಥಿತಿ, ಕೈ ಬಿಡಲ್ಪಟ್ಟಂಥ ಸ್ಥಿತಿ, ಇಂಥ ಸ್ಥಿತಿಗೆ ನೀನು ಹೋಗದೆ ದೇವರನ್ನು ಆಶೀರ್ವಾದ ಮಾಡಲ್ಲ. ಆಶೀರ್ವಾದ ವರ್ಷದಲ್ಲಿ ಇದೆಲ್ಲ ಕಾಣಬೇಕಪ್ಪ ಅಷ್ಟೇ. ಹೌದು, ಆಶೀರ್ವಾದದ ವರ್ಷ ಯಾಕೋಬನ ಹಾದಿಯೇ ಆಶೀರ್ವಾದದ ಮಾರ್ಗ. ಯೇಸು ಸ್ವಾಮಿಯ ಹಾದಿಯೇ ಆಶೀರ್ವಾದದ ಹಾದಿ. ನಾನು ಅಂದ್ಕೊಂಡೆ ಆಶೀರ್ವಾದ ವರ್ಷ, ಈ ವರ್ಷ ಎಲ್ಲ ಬರೀ ಆಶೀರ್ವಾದ ಪ್ರಸಂಗ ಮಾಡ್ತೀನಿ ಏನೋ ಅಂದ್ಕೊಂಡಿದ್ದೆ. ನಾನು ಅದು ಘೋಷಣೆಯೂ ಮಾಡಿದ್ದೆ, ನಾನು ಆಶೀರ್ವಾದ ಪ್ರಸಂಗ ಮಾಡ್ತೀನಿ ಅಂತ. ನೋಡಿ ಹೆಂಗದ ಆಶೀರ್ವಾದ ಪ್ರಸಂಗ. ಸುಭಿಕ್ಷೆ ಪ್ರಸಂಗಕ್ಕಿಂತ ಕ್ರೂರವಾಗದ ಇದು. ಕೇಳೋಕೆ ಚೆನ್ನಾಗಿದೆ ನಿಜ, ಅಯ್ಯೋ ಅನುಭವಿಸೋಕೆ ನೋಡಿ ಕಷ್ಟ. ಫಾಲೋ ಮಾಡೋದು ಭಾಳ ಕಷ್ಟ ಇದೆ. ಈ ರೀತಿಯಾಗಿ ನಾನು ದೇವರಿಂದ ಆಶೀರ್ವಾದ ಪಡಬೇಕು ಅಂದರೆ ನೋಡ್ರಿ, ಅದು ಎಂಥ ವಾಸನೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ ಇಸಾಕ. ಮುಂದೆ ಓದ್ತೀನಿ ನೋಡ್ರಿ. ಆಹಾ, ನನ್ನ ಮಗನ ಸುವಾಸನೆಯು ಯೆಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆ ಅಂತಿರುವುದು. ಯೆಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆ. ಈಗ ನೋಡ್ರಿ, ಈಗ ಮಳೆ ಬಿದ್ದರೆ ಮಣ್ಣು ಒಂದು ಸ್ಮೆಲ್ ಬರುತ್ತೆ ಗೊತ್ತಾ? ಇಷ್ಟವಾದ ಇಷ್ಟ ಆಗಲ್ಲ ಅದು, ಸೂಪರ್ ಅಂತೀರಿ. ಆದರೆ ನಾನು ಹೇಳ್ತೀನಿ, ಅದು ಶಪಿಸಲ್ಪಟ್ಟಂಥ ಭೂಮಿ ನೀರು ಬಿದ್ದಾಗಲೇ ಅಷ್ಟೊಂದು ಒಳ್ಳೆ ಸುವಾಸನೆ ಕೊಡ್ತದೆ. ಆದರೆ ಇಲ್ಲಿ ಹೇಳ್ತಿದೆ, ಯೆಹೋವನಿಂದ ಆಶೀರ್ವದಿಸಲ್ಪಟ್ಟಂಥ ಹೊಲ ಯಾವುದು ಗೊತ್ತಾ? ಯೇಸು ಸ್ವಾಮಿ ದೇಹನ ಯಾವುದು ಹೋಲಿಸ್ತಾನೆ ಯೆಶಾಯ ಹೇಳಿ? ಉದ್ದುದ್ದವಾಗಿ ಉಳುವವನು ಉಳ್ತಾನೆ ಗೊತ್ತಾ? ಉದ್ದುದ್ದವಾದ ಗೆರೆ ಹೇಳಿದ್ದಾನೆ ಗೊತ್ತಾ? ಆಗಿತ್ತಂತೆ ಯೇಸುವಿನ ದೇಹ. ಯಾವ ಹೊಲದ ಬಗ್ಗೆ ಹೇಳ್ತಿದ್ದಾರೆ ಇಸಾಕ? ಕ್ರಿಸ್ತನ ದೇಹದ ಬಗ್ಗೆ ಹೇಳ್ತಿದ್ದಾನೆ. ಆ ಥರ ಪೆಟ್ಟುಗಳನ್ನು ತಿಂದಂತಹ ಆ ಹೊಲ ಯೇಸು ಸ್ವಾಮಿಗೆ ಅಲ್ಲಿಂದ ಬರುವಂಥ ಸುವಾಸನೆ ತಂದೆ ದೇವರಿಗೆ ಇಷ್ಟವಾದದ್ದಂತೆ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ನಾವು ನೀವು ಇಷ್ಟಪಡ್ತೀನಿ ಗೊತ್ತಾ? ಈ ಮಣ್ಣಿನ ಮೇಲೆ ಮಳೆ ಬಿದ್ದರೆ, ನೀರು ಬಿದ್ದರೆ ಒಳ್ಳೆ ಸುವಾಸನೆ. ಬಟ್ ದೇವರು ಹೇಳ್ತಾರೆ, ವಿಚಿತ್ರವಾದ ವೇದನೆಗಳನ್ನು, ನೋವುಗಳನ್ನು ಅನುಭವಿಸಿ ಅಪ್ಪ ಅಂತ ಕರಿತೀವಿ ನೋಡಿ, ಅಲ್ಲಿಂದ ಬರುವಂಥ ಸುವಾಸನೆ ತಂದೆ ದೇವರಿಗೆ ಬಹಳ ಇಷ್ಟವಾದದ್ದು. ಹಲ್ಲೆಲೂಯ. ಯಾಕೆ ಸ್ವಾಮಿ ನನಗೆ ಈ ಹೋರಾಟ, ಯಾಕೆ ಸ್ವಾಮಿ ನನಗೆ ಕಷ್ಟ ಅಂತ ನೀನು ಪ್ರಶ್ನೆ ಆಗ್ತಾ ಇದ್ದರೆ ಇಷ್ಟು ದಿನ, ದೇವರ ಆಸೆ ಗೊತ್ತಾ? ಆ ಕಷ್ಟದ ಮಧ್ಯದಲ್ಲಿ ಉಂಟಾಗುವಂಥ ಸುವಾಸನೆ ಯಾರಿಗಿಷ್ಟ? ದೇವರಿಗಿಷ್ಟ. ನಿನ್ನ ಮೂಲಕ ಆ ಸುವಾಸನೆಯನ್ನು ಹೊಂದ್ಕೋಬೇಕು ಅಂತ ಇಷ್ಟಪಡ್ತಾರೆ. ನೀನು ಕೊಡೋಕೆ ಇಷ್ಟನಾ? ಕೊಡೋಕೆ ಸಿದ್ಧನಾ? ಮತ್ತೆ ಹೇಳ್ತೀನಿ, ಈ ರೀತಿಯಾದ ಸುವಾಸನೆ ದೇವರಿಗೆ ಇಷ್ಟ. ಲೋಕದವರು ಎಲ್ಲ ಥರದ ಸುಖ ಜೀವನ ಕಾಣ್ತಾರೆ ಗೊತ್ತಾ? ಅದು ಈ ಮಣ್ಣಿನಲ್ಲಿ ಬಿದ್ದಂಥ ಮಳೆ, ಈ ಮಣ್ಣಿನ ಮೇಲೆ ಬಿದ್ದಂತಹ ನೀರು ಆ ಸ್ಮೆಲ್ ಕೊಡ್ತದೆ, ಲೋಕದವರು ಮಾಡುವಂಥದ್ದು. ಬಟ್ ನಮ್ಮ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಉಂಟಾದಂಥ ಪೆಟ್ಟುಗಳು, ನೋವುಗಳು, ಅವಮಾನಗಳು, ತಿರಸ್ಕಾರಗಳ ಮೂಲಕವಾಗಿ ಉಂಟಾಗುವಂಥ ಸ್ತೋತ್ರ ಬಲಿಗಳು ದೇವರಿಗೆ ಇಷ್ಟವಾದಂಥ ಯಜ್ಞ. ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ದೇವರು ಹೇಳಿದ್ದ, ಅದು ನನಗಿಷ್ಟ. ಯೆಶಾಯ ಕೀರ್ತನೆಗಳು 55 ಓದೋದಾದರೆ ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂಥ ಪ್ರಾಣಿ, ಪಶು, ಪಕ್ಷಿಗಳು ಎಲ್ಲವನ್ನ ನಾನು ಬಲ್ಲೆ, ಅದರಲ್ಲಿರ್ತಕ್ಕಂಥ ಮಾಂಸವು ನನಗೆ ಬೇಡ, ರಕ್ತವೂ ನನಗೆ ಬೇಡ, ಸ್ತುತಿ ಯಜ್ಞವನ್ನೇ ನನಗೆ ಸಮರ್ಪಿಸ್ರಿ. ಅದು ನನಗಿಷ್ಟ. ಲೋಕ ಬಯಸುವ ರೀತಿಯಲ್ಲಿ ನಾನು ಬಯಸಿ ನಡ್ಕೊಳ್ಳುವುದು ದೇವರಿಗೆ ಇಷ್ಟ ಇಲ್ಲ. ಈ ರೀತಿಯಾಗಲ್ಲ ದೇವರಿಗೆ ಮಹಿಮೆಪಡಿಸೋದು. ಇಲ್ಲಿ ವಾಕ್ಯ ಹೇಳ್ತದೆ, ಒಂದು ಹಾಡು ಹಾಡಿದ್ವಿ, ಅಬ್ರಹಾಮನು ಆಶೀರ್ವಾದ
ನಿಧಿಯಾದನು ಅಂತ. ಆಶೀರ್ವದಿಸಲ್ಪಡೋದು ನಾನು ಚೆನ್ನಾಗಿರೋದು, ಆಶೀರ್ವಾದ ನಿಧಿಯಾಗೋದು ಮತ್ತೊಬ್ಬರು ಚೆನ್ನಾಗಿರೋದು. ಈಗ ಲಕ್ಕುಂಡಿಲಿ ಚೆನ್ನ ಸಿಗ್ತಾ ಇದೆ ಅಲ್ವಾ? ಯಾರಿಗದು ಸಿಕ್ಕಿದ್ದಕ್ಕೆ ಲಕ್ಕುಂಡಿಯವರು ಕೊಡ್ತಾರ? ಇಲ್ಲ. ಯಾರಿಗದು? ಸರ್ಕಾರಕ್ಕೆ ಸೇರ್ತದೆ, ಅವ್ರಿಗೆ ಅದರಲ್ಲಿ ಪ್ರಯೋಜನ ಇಲ್ಲ. ಇವತ್ತು ನಾನು ಒಂದು ವೇಳೆ ಈಗ ಅಬ್ರಹಾಮ ಆಶೀರ್ವಾದ ನಿಧಿಯಾದ, ಆದರೆ ಅವನು ಅನುಭವಿಸಿದ್ದ ಕಾಣಲಿಲ್ಲ ಅವನ ಆಶೀರ್ವಾದಗಳನ್ನ. ಒಬ್ಬ ಮಗನ ನೋಡಿದ ಅಷ್ಟೇ, ಇಸ್ಸಾಕನನ್ನು. ಆದರೆ ಅದು ನಡೆದದ್ದು ಇಸ್ಸಾಕ್ ಈ ಹೊಸಾವರಣೆಯಲ್ಲಿ ಯೇಸು ಕ್ರಿಸ್ತನ ಹುಟ್ಟಿದಾಗಲೂ ಕಾಣಲಿಲ್ಲ. ಸಮಾಧಿಯಿಂದ ಎದ್ದ ನಂತರ ತಂದೆ ಬಲಪಾಸ ಮಹಿಮೆ ಹೊಂದುತ್ತಾರೆ ನೋಡಿ, ಅದು ಅಬ್ರಹಾಮನಿಗೆ ಕೊಡಲ್ಪಟ್ಟಂಥ ಆಶೀರ್ವಾದ ನಿಧಿ. ಆ ರೀತಿಯಾಗಿ ಇವತ್ತು ಅಬ್ರಹಾಮನ ಹೆಸರನ್ನು ನಾವೆಲ್ಲ ಹೇಳ್ಕೊತೀವಿ ಅಂದರೆ ಇದನ್ನು ಅವನು ನೋಡಲಿಲ್ಲ, ಕಾರಣ ಅವನು ನಿಧಿಯಾಗಿದ್ದ. ಆ ನಿಧಿಯಿಂದ ನಾವು ತೆಗೆದುಕೊಳ್ತಾ ಇದ್ದೀವಿ. ಹೌದಾ? ನಿಧಿಗೆ ಪ್ರಯೋಜನ ಇಲ್ಲ, ನಮಗೆ ಪ್ರಯೋಜನ. ನಾವು ನಿಧಿ ಆದರೆ ನಮಗೆ ಪ್ರಯೋಜನ ಇಲ್ಲ, ಇತರರಿಗೆ. ಪಕ್ಕದಲ್ಲಿ ನೋಡಿ, ನೀವು ನಿಧಿ ಆದರೆ ಮತ್ತೊಬ್ಬರಿಗೆ ಪ್ರಯೋಜನ, ನಿಮಗಲ್ಲ. ನಿಧಿ ಕೆಲವು ಕ್ಲಿಯರಾಗಿ ಹೇಳ್ಬಿಡ್ಬೇಕು. ಕೆಲವರಿಗೆ ಹೆಸರುಗಳನ್ನು ನಿಧಿ ಅಂತ ಇಟ್ಕೊತಾರೆ. ಇಲ್ಲಿ ಹೇಳ್ತಿದ್ದಾಗ ನಿಧಿ ಅವಳನ್ನ ಅಳ್ಳತೆ ಕರೆದಿದ್ದರು. ಆ ನಿಧಿ ಅಲ್ಲ, ಆಶೀರ್ವಾದದ ನಿಧಿ. ನೀನೊಂದು ವೇಳೆ ಆಶೀರ್ವಾದದ ನಿಧಿ ಆದರೆ ಅದರಿಂದ ನಿನಗೆ ಪ್ರಯೋಜನವಾಗಲ್ಲ, ಮತ್ತೊಬ್ಬರಿಗೆ ನೀನು ಆಶೀರ್ವಾದ ಕೊಡುವಂಥವಳಾಗಿ ನೀನು ಮಾರ್ಪಡ್ತೀಯ. ಹಲ್ಲೆಲೂಯ. ಇಂಥ ಒಂದು ಅನುಭವಕ್ಕೆ ನಾವು ಬರದೇ ಹೊರತು ದೇವರು ನನ್ನ ಆಶೀರ್ವದಿಸ್ತಾರೆ ಅಂತೇಳಿ ನಾವು ಹೇಳಲಿಕ್ಕೆ ಆಗಲ್ಲ. ಮತ್ತೆ ಹೇಳ್ತೀನಿ, ಅದೊಂದು ಹೊಲದ ಸುವಾಸನೆಯಂತೆ, ಅದು ಕೂಡ ಯೆಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆ ಅಂತಿರ್ಬೋದು. ನಾನು ಅದಕ್ಕೆ ಹೇಳಿದೆ, ಯೆಹೋವನು ಆಶೀರ್ವದಿಸಿದ ಹೊಲದ ಬಗ್ಗೆ ಯಾವುದು ಇದು ಹೇಳ್ತಿದೆ ಅಂತ ಹೇಳಿದ್ರೆ, ಬೈಬಲಲ್ಲಿ ಎಲ್ಲಾದರೂ ನೋಡಿ ಈ ಹೊಲವನ್ನು ದೇವರು ಆಶೀರ್ವದಿಸೋದು ಇದೆಯಾ? ಇಲ್ಲ. ಅದು ಯಾವ ಹೊಲ ಅಂದರೆ ಯೇಸು ಕ್ರಿಸ್ತನ ದೇಹ. ಯಾವ ಹೊಲ? ಒಂದು ಹೋಮ್ವರ್ಕ್ ಕೊಡ್ಲಾ? ಯೇಸು ಕ್ರಿಸ್ತನ ದೇಹದಲ್ಲಿ ಉದ್ದುದ್ದ ಗೆರೆಗಳನ್ನು ಎಳೆದ್ರು ಅಂತ ಎಲ್ಲಿದೆ? ಏಷ್ಯಾದಲ್ಲಿದೆ. ಅದನ್ನು ಬೇಗ ತೋರಿಸಿ. ಇವತ್ತಲ್ಲ ಈಗ ಬೇಡಿ, ಪ್ರಸಂಗನೇ ಚೇಂಜ್ ಆಗುತ್ತೆ. ಇದೇ ತಗೋಗ್ಬಿಡ್ತೀರಿ. ನಾನು ಮುಂದೆ ಹೇಳೋದ್ರ ವಿಷಯ ನಿಮಗೆ ತಲೆಗೆ ಹೋಗಲ್ಲ, ಗಮನಿಸ್ರಿ. ನೆಕ್ಸ್ಟ್ ಅದನ್ನು ನೀವು ತಿಳಿಯಿರಿ. ಸರ್ ಇಲ್ಲಿ ಹೇಳ್ಬಿಡ್ಬೋದು, ತಿಮೋತಿ ಕ್ಲಾಸ್ ಒಳಗಡೆ ಹೇಳ್ಬಿಡ್ಬೋದು ನೀವು ಅದನ್ನು. ಓಕೆ, 28ನೇ ವಚನ. ಅನುಗ್ರಹಿಸಲಿ. ಇದು ಯಾರು ಕೊಡ್ತಾ ಇರುವಂಥ ಆಶೀರ್ವಾದ? ಏಸಾವನಿಗೆ ಸಿಗ್ತಿರೋದು ಯಾರಿಗೆ? ಯಾಕೋಬನಿಗೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೊಡ್ತಿರೋದು ಯಾಕೋಬನಿಗಲ್ಲ, ಕೊಡ್ತಿರೋದು ಏಸಾವನಿಗೆ. ಸಿಗ್ತಿರೋದು ಈಗ ನಾನು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಯಾರನ್ನು ಆಶೀರ್ವದಿಸ್ತಾರೆ? ಯೇಸು ಕ್ರಿಸ್ತನನ್ನ ಆಶೀರ್ವದಿಸ್ತಾರೆ. ಕರೆಕ್ಟ್. ಯಾರನ್ನ? ಯಾಕೆ ಹೇಳಿ? ನಾನು ಹೋಗ್ತಿರೋದು ಯೇಸುವಿನ ಹೆಸರಿನಲ್ಲಿ. ನಾವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಹೇಳ್ತೀವಾ? ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರೇಯರ್ ಮಾಡಿದ್ದೀವಿ. ನಿನ್ನ ಮೇಲೆ ನಂಬಿಕೆ ಹೆಂಗೆ ಹೆಚ್ಚಾಗಬೇಕು ಗೊತ್ತಾ? ನಾನು ಪ್ರೇಯರ್ ಮಾಡ್ತೀನಿ, ಇದು ನೆರವೇರಿದ ಅಂತ ಅಂದ್ಕೋತೀರಿ ಗೊತ್ತಾ? ಯಾಕೆ ಗೊತ್ತಾ? ನಾನು ಯೇಸುವಿನ ಹೆಸರು ಹೋಗ್ತೀನಿ ಅನ್ನೋದು ಮಾರ್ತುಬಿಟ್ಟಿದ್ದೀರಿ. ದೇವರೇ, ನನ್ನ ನೀನು ಆಶೀರ್ವದಿಸದೇ ಇದ್ರೂ ಪರವಾಗಿಲ್ಲ. ದೇವ್ರ ಥರ ಹಿಂಗೆ ಹೇಳಿ, ನೀನನ್ನು ಆಶೀರ್ವದಿಸದೇ ಇದ್ರೂ ಪರವಾಗಿಲ್ಲ, ನಾನು ಯೇಸುವಿನ ಹೆಸರಲ್ಲಿ ಬರ್ತೀನಿ, ಅವ್ರನ್ನ ಆಶೀರ್ವದಿಸು. ಯೇಸು ಸ್ವಾಮಿನೇ ಆಶೀರ್ವದಿಸು, ನೀನು ಸಾಕು. ಪಡ್ಕೊಳ್ಳೋರು ಯಾರು? ನಾನು ಪಡ್ಕೋತೀನಿ. ಅದಕ್ಕೆ ಹೇಳೋದು, ಎಲ್ಲ ಪೌಲು ಹೇಳ್ತಾನೆ, ಹೊಗಳಿಕೊಳ್ಳುವುದಕ್ಕೆ ಯಾವ ಆಸ್ಪದವೂ ಕಾರಣ ಆಶೀರ್ವಾದ ಎಲ್ಲ ಯೇಸು ಸ್ವಾಮಿ ಬಂತು, ತಗೊಂಡಿದ್ದೆಲ್ಲ ನಾನು. ಆಮೇಲೆ ಇದನ್ನೇ ಕೃಪೆ ಅನ್ನೋದು. ಇದನ್ನೇ ಕೃಪೆ. ನನಗೆ ಬಂದಿಲ್ಲ. ಅವನು ಆಲೋಚನೆ ಮಾಡಿರಿ. ಪಕ್ಕದ ಮನೆಯವರು ಬೋರ್ವೆಲ್ ತೋಡವೆ, ಪಕ್ಕದ ಮನೆಯವರು ನಲ್ಲಿ ಹಾಕ್ಸಿದ್ದಾರೆ, ನಮ್ಮ ಮನೆ ಹತ್ರಕ್ಕೆ ಮಾತ್ರ ಓಪನ್ ಆಗ್ಬಿಟ್ಟದೆ. ಪೈಪ್ ಹಾಕ್ಸಿರೋದಿಲ್ಲ ಯಾರ ಮನೆಗೆ? ಅವ್ರ ಮನೆಗೆ. ನಮ್ಮ ಮನೆ ಒಳಗೆ ಒಂದು ಪೈಪ್ ಬಂದು ಓಪನ್ ಆಗ್ಬಿಟ್ಟದ, ಬೇಡ ಅಂದ್ರೆ ನೀರು ತುಂಬ್ತಾರೆ. ಇದು ಕೃಪೆ. ನಾವು ಪ್ರಯಾಸ ಪಟ್ಟಿಲ್ಲ. ಯೇಸು ಸ್ವಾಮಿ ಎಲ್ಲನೂ ಮಾಡಿದ್ದಾರೆ. ಈಗ ನಾನು ಹೋಗಿ ಶಿಲುಬೆ ಹಿಂಗೆ ಪ್ರೇರ್ ಮಾಡ, ಶಿಲುಬೆ ಮೇಲೆ ನಾನು ಪ್ರಾಣ ಕೊಟ್ಟದನ್ನು ನೆನಪು ಮಾಡ್ಕೊ ಸ್ವಾಮಿ. ತಂದೆಗೆ ಹೇಳ್ರಿ, ಇದು ವಿಶೇಷವಾದ ಪ್ರೇಯರ್ ಇವತ್ತು ಈಗ ಬಂದದ್ದು. ತಂದೆ ಬಳಿ ಹೋಗಿ, ನೀ ಶಿಲುಬೆ ಮೇಲೆ ನಾನು ಪಟ್ಟಂಥ ಪ್ರಯಾಸ ನೆನಪು ಮಾಡ್ಕೊ ಸ್ವಾಮಿ, ಯಾಕಂದ್ರೆ ನಾನು ಯೇಸು ಸ್ವಾಮಿ ಹೆಸರು ಬಂದಿದ್ದೀನಿ. ಆಶೀರ್ವಾದ ಬಿಟ್ಟರ, ಅವರು ಆಶೀರ್ವಾದ ಮಾಡದೆ ಬಿಟ್ಟರ. ಸಮಾಧಿಯಿಂದ ಎದ್ದು ಬಂದಿದ್ದೀನಿ ಸ್ವಾಮಿ, ನಾನು ನೂತನ ಸೃಷ್ಟಿ, ನನ್ನ ಆಶೀರ್ವಾದ ಮಾಡು. ನಾನು ಯೇಸುವಿನ ಹೆಸರಲ್ಲಿ ಬರ್ತಿದ್ದೀನಿ. ನಾನು ಎಲ್ಲರನ್ನು ಕ್ಷಮಿಸ್ಬಿಟ್ಟೆ, ಕಾರಣ ನಾನು ಯೇಸುವಿನ ಹೆಸರಲ್ಲಿ ಬಂದಿದ್ದೀನಿ. ನನ್ನ ಕೆಲ ಗುಣ ಇರಲಿಲ್ಲ, ನನ್ನ ಆಶೀರ್ವಾದ ಮಾಡು. ನಾನೆಲ್ಲವನ್ನು ಸಹಿಸ್ಕೊಳ್ತಿದ್ದೀನಿ ಶಿಲುಬೆ ಮೇಲೆ, ಕಾರಣ ನನ್ನ ಆಶೀರ್ವಾದ ಮಾಡು.
ಈ ರೀತಿ ಪ್ರಾರ್ಥನೆ ಮಾಡ್ತಾ ಹೋದರೆ ಎಷ್ಟೊತ್ತು ನೀವು ಪ್ರೇಯರ್ ಕೂತ್ಕೋತೀರಿ ಅಂತ ಗ್ರಹಿಕೆನೇ ಬರಲ್ಲ. ಹೋಗ್ತಾ ಇರುತ್ತೆ ಅವ್ರ ಹತ್ರ ಮಾತಾಡುವಂಥ ಅನುಭವಗಳು. ನಾನು ಪ್ರೇಯರ್ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ, ನಾವು ಹೇಳೋದು ಬೇಡ. ಕೆಲವು ಸಾರಿ ಸೇವಕನಾಗಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಪೌಲನ ತತ್ವದಲ್ಲಿ ಕೂಡ ಹೇಳ್ತೀನಿ, ನಾನು ಹೇಳ್ತೀನಿ ಯೇಸುವಿನ ಅಂತಾನೆ. ಪೇತ್ರ ಹೇಳಿದ್ನ, ನಾನು ಹೇಳ್ತೀನಿ ಎದ್ದು ನಾನು ಹೇಳ್ತೀನಿ. ಅದು ಯೇಸುವಿನ ಹೆಸರಿನಲ್ಲಿ ಉಪಯೋಗಿಸ್ಕೊಂಡು ಹೇಳ್ತಾನೆ ಯಾವಾಗಲೂ ಕೂಡ. ಆ ಒಂದು ಅನುಭವ ಇರಲಿ. ಆದರೆ ಹೆಚ್ಚಿನ ಅಂಶ ನಾವೇನು ಮಾಡೋಣ, ಯಾಕೋಬನಂತೆ ಏನೋ ಹೇಳ್ತಾರೆ, ನೈಸಾಗಿ ಹೋಗಿ ನೈಸಾಗಿ ಕೆಲಸ ಸಾಧಿಸ್ಕೊಂಡು ಬಿಡಬೇಕು. ದೇವ್ರ ಬಳಿ ಹೆಂಗೆ ಹೋಗ್ಬೇಕು, ನೈಸಾಗಿ ಹೋಗಿ ನೈಸಾಗಿ ಕೆಲಸ ಸಾಧಿಸ್ಕೊಂಬಂದು. ನೋಡಿ, ಅವನು ಈಚೆಗೆ ಬತ್ತಿದ್ದಾಗೆ ಯಾಕೋಬ ಏಸಾವ ಒಳಗೆ ಬಂದಂತೆ. ಹಂಗೆ ಇದೆ ನೋಡಿ ವಚನಲ್ಲಿ 30ನೇ ವಚನ ಓದ್ರಿ. ಹೊರಟು ಹೋದ ಕ್ಷಣವೇ, ಕ್ಷಣ ಅಂದರೆ ಅಮ್ಮ ಬಾಗಿಲಿಂದ ಈಚೆಗೆ ಬಂದ, ಇವ ಬಾಗಿಲಿಂದ ಒಳಗೆ ಬಂದ. ಮೊಕ್ಕ ನೋಡ್ಕೊಂಡು ಹೋಗಿರ್ತಾನೆ, ಇದ್ಯಾತಿಗೆ ಹೋಗಿದ್ದಾನೆ ನಾವು ಬಂದ ಕೈಮ ಏಸಾವಾಗ ಅಂದ್ಕಡೆ ಒಳಗೆ ಹೋಗಿರ್ತಾನೆ. ಆ ಕ್ಷಣ, ಆ ಒಂದು ಸ್ವಲ್ಪದಲ್ಲೇ ದೇವರು ನಮ್ಮನ್ನು ಕಾಪಾಡ್ತಾ ಹೋಗ್ತಾನೆ. ಹಲ್ಲೆಲೂಯಾ. ನಾವು ಎಷ್ಟರ ಮಟ್ಟಿಗೆ ದೇವರ ಮುಂದೆ ಕಲಿತಾ ಇದ್ದೀವೋ, ಎಷ್ಟರ ಮಟ್ಟಿಗೆ ಹೌದಾಗಿದ್ದರೆ ಈ ರೀತಿಯಾಗಿ ನಾನು ಆಶೀರ್ವದಿಸಲು ಪಡಬೇಕನ್ನೋ ತೀರ್ಮಾನ ತಗೋತಿರೋ ನನಗೆ ಗೊತ್ತಿಲ್ಲ. ಈ ವರ್ಷ ನಾನು ಆಶೀರ್ವದಿಸಲು ಪಡಬೇಕು ಅನ್ನೋದಕ್ಕೆ ಮಾರ್ಗನ ದೇವರು ತೋರಿಸಿದ್ದಾರೆ. ಇವತ್ತು ನಾನು ಮಾತಾಡ್ತಕ್ಕಂಥದ್ದು ಆಶೀರ್ವಾದದ ವರ್ಷ, ಆಶೀರ್ವಾದ ನಿಧಿಯಾಗುವೆ ಅನ್ನೋ ವಿಷಯನ ಮಾತಾಡ್ತಾ ಇದ್ದೀನಿ. ಹೇಗೆ ನೀನು ಆಶೀರ್ವಾದ ಹೊಂದುತ್ತಾ ಇದೆಯಾ? ನೀನು ಆಶೀರ್ವಾದ ಹೊಂದಬೇಕು ಅಂದರೆ ಏನು ಮಾಡಬೇಕು? ಓವರ್ ಡ್ಯೂಟಿ ಮಾಡಬೇಕಾ? ಫಸ್ಟ್ ಶಿಫ್ಟ್ ಮಾಡ್ತೀನಿ, 2ನೇ ಶಿಫ್ಟ್ ಮಾಡ್ತೀನಿ, 3rd ನೈಟ್ ಶಿಫ್ಟ್ ಮಾಡ್ತೀನಿ. ಅದೇನು ನನಗೆ ಗೊತ್ತೇ ಆಗಲ್ಲ, ಫಸ್ಟ್ ಟಯರ್ಡೇ ಆಗಲ್ಲ. ಕಾರಣ ಆಶೀರ್ವಾದ ಹೊಂದಬೇಕು. ಹೌದಕ್ಕ ಇದಕ್ಕ? ಇಲ್ಲ ಇಲ್ಲ ಇಲ್ಲ. ನೀನು ಸ್ವಲ್ಪ ಒಂದೇ ಶಿಫ್ಟ್ ಮಾಡಿಕೊಂಡು ಒಂದೇ ಕೆಲಸ ಮಾಡ್ಕೊಂಡಿರು. ಯಾಕೋಬನ ಪಟ್ಟಂಥ ಪ್ರಯಾಸವನ್ನು ನೀನು ಪಡು. ನೀನು ಆಶೀರ್ವಾದ ಹೊಂದ್ತೀಯ, ಆಶೀರ್ವಾದ ನಿಧಿ ಆಗ್ತೀಯ. ಆಮೇಲೆ ಫಸ್ಟ್ ಆಶೀರ್ವಾದ ಹೊಂದಬೇಕು, ನೆಕ್ಸ್ಟ್ ನಿಧಿ ಆಗಬೇಕು. ಇವತ್ತು ಯಾಕೋಬನು ಆಶೀರ್ವಾದವನ್ನು ಹೊಂದುತ್ತಿದ್ದಾನೆ. 29ನೇ ವಚನ. ಸಾಕು. ಈ 28, 29 ಇನ್ನೊಂದು ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾವುದೇ ರೀತಿಯಾದ ಆಶೀರ್ವಾದ ಅಂಥೇಳಿ ಇದನ್ನು ಸಿಂಪಲಾಗಿ ಹೇಳಿ ಮುಂದೆ ಹೋಗ್ತೀನಿ. ಇವತ್ತು ಇಸಾಕ ಯಾಕೋಬರಿಗೆ ಹೇಳ್ತಿದ್ದಾರೆ ಏಸಾವನ ಹೆಸರಿನಲ್ಲಿ ಏನಂತ, ಆ ದೇವರು ನಿನಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಅಂತಂದ. ಇದನ್ನು ಹೊಂದಿಕೊಂಡು ಬಾಗಿಲಿಂದ ಈಚೆಗೆ ಬರ್ತಿದ್ದಾಗೆ ಏಸಾವ ಏನಂದ್ಕೊಂಡ, ನನ್ನ ತಂದೆ ಆಶೀರ್ವಾದ ಇವನು ಕದ್ದುಕೊಂಡಿದ್ದಾನೆ, ನನಗೆ ಬರಬೇಕಾದ ಆಶೀರ್ವಾದವನ್ನು ಇವನ್ನ ನಾನು ಏನು ಮಾಡ್ತೀನಿ, ನಾನು ಕೊಲ್ತೀನಿ ಅಂತ. ತಂದೆ ಆಶೀರ್ವಾದ ಏನಿತ್ತು? ಶ್ರೇಷ್ಠವಾಗಿತ್ತು. ಬಟ್ ಘಟನೆ ಏನಾಯಿತು? ಸನ್ನಿವೇಶ ಏನಾಯಿತು? ಇಲ್ಲಿ ಕೊಲ್ಲುವಂಥ, ಭಯ ಪಡುವಂಥ ಸನ್ನಿವೇಶ ಎದುರಾಗೋಯಿತು. ಮುಂದೆ ಓದೋಣ. ಈಗ ಏಸಾವನ ಕುರಿತಾಗಿ ನಾವು ಧ್ಯಾನ ಮಾಡೋದು ಬೇಡ. ಅವನು ಬರ್ತಾನೆ, ಗೋಳಾಡ್ತಾನೆ, ನನ್ನನ್ನೂ ಆಶೀರ್ವದಿಸು ಅಂತ ಕೇಳ್ತಾನೆ. ಇವತ್ತು ಇಸ್ರಾಯೇಲರ ಪಾತ್ರ ಇದೇ ಆಗಿದೆ, ನಮ್ಮನ್ನೂ ಆಶೀರ್ವದಿಸು ಅಂತ ಅವ್ರು ಕೇಳ್ಕೋಬೇಕು. ಅನ್ಯ ಜನರ ಬಳಿ ತಿರುಗಾಯಿತು ಆಶೀರ್ವಾದ, ದೇವರೇ ನನ್ನನ್ನೂ ಆಶೀರ್ವಾದ ಮಾಡಿ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತಿರ್ತಾರೆ, ಮೋಶೆ ಕೀರ್ತನೆಗಾರ ಬರೆಯುವಾಗ ಇಸ್ರಾಯೇಲಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿ. ಕಾರಣ ನಮ್ಮ ಕಡೆಗೆ ಆಶೀರ್ವಾದ ತಿರುಗಿಸಿದ ತಕ್ಷಣ ನಮ್ಮಿಂದ ಈಗ ಅವ್ರಿಗೆ ಆಶೀರ್ವಾದ ಹೋಗ್ಬೇಕಂತೆ, ನಾವು ಅವ್ರಿಗೆ ಪ್ರಾರ್ಥಿಸ್ಬೇಕಂತೆ. ಆಮೇಲೆ ಯಾಕೋಬನಿಂದಲೇ ಏಸಾವನಿಗೆ ಆಶೀರ್ವಾದ ಉಂಟಾಗುವಂಥದ್ದು. ಆದರೆ ಪರಿಸ್ಥಿತಿ ಏನಾಯಿತು ಗೊತ್ತಾ? ಈಗ ಅವನು ತಂದೆಯ ಬಳಿಯಲ್ಲಿ ಆಶೀರ್ವಾದ ಹೊಂದ್ಕೋತಾನೆ. ಹಾಗೂ ಏಸಾವನು ಕೂಡ ರಿಕ್ವೆಸ್ಟ್ ಮಾಡಿ ಇನ್ನೊಂದು ವಿಧವಾದ ಆಶೀರ್ವಾದವನ್ನು ಕೇಳ್ಕೊಳ್ತಾನೆ. ಇರಲಿ, ಈಗ 41ನೇ ವಚನದಿಂದ ಹೋದಲ್ವಾ? ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಹಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ಆಗ ತನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು. ಸಾಕು. ಯಾಕೋಬ ಪ್ರಯಾಸಪಟ್ಟು ಆಶೀರ್ವಾದ ಹೊಂದ್ಕೊಂಡ. ಆಶೀರ್ವಾದದ ತಕ್ಷಣವೇ ಅವನಲ್ಲಿ ಉಂಟಾದ್ದೇನು ಗೊತ್ತಾ? ಏಸಾವ ಯಾಕೋಬನ ಮೇಲೆ ಹಾಗೆ ಇಟ್ಕೊಂಡಂತೆ, ಹಾಗೆ ಮಾಡತೊಡಗಿದನು. ಹಾಗೆ ತಾನೆ? ಹಾಗೆ ಮಾಡಿದ್ದರಿಂದ
ಹಾಗೆ ಮಾಡ್ತಾನಂತೆ. ಈ ವರ್ಷ ನೀನು ಆಶೀರ್ವದಿಸಲ್ಪಡಬೇಕಾ? ಎಲ್ಲರೂ ನನ್ನ ಜೊತೆ ಇರಿ. ಈ ವರ್ಷ ನೀನು ಆಶೀರ್ವದಿಸಲ್ಪಡಬೇಕಾ? ಅನೇಕರು ನಿನ್ನ ಹಾಗೆ ಮಾಡ್ತಾರೆ, ಪರವಾಗಿಲ್ವಾ? ನನ್ನ ಜೊತೆ ಇದ್ದೀರಾ? ಅನೇಕರು ನಿನ್ನನ್ನು ಈ ವರ್ಷ ಹಾಗೆ ಮಾಡ್ತಾರೆ. ಹಾಗೇನೂ ಮಾಡ್ಬೋದು, ಹಳ್ಳನೂ ಆಗೋದು, ಒಳಕ್ಕೂ ಹಾಕ್ಬೋದು, ಮುಗಿದೋಗುವಂಥ ಸನ್ನಿವೇಶ ಬರ್ಬೋದು. ಬಟ್ ಹಾಗೆ ಮಾಡುವ ಸನ್ನಿವೇಶ ಬರ್ತದೆ. ಬಟ್ ಆ ಗಳಿಗೆನ ನೀನು ನೆನೆಸಬೇಕು, ಇದು ಆಶೀರ್ವಾದದ ಪ್ರಾರಂಭ. ಆಶೀರ್ವಾದದ ಪ್ರಾರಂಭವೇ ಯಾಕೋಬನಿಗೆ ಹಾಗೆ ಮಾಡುವಂಥವ್ರು ಎಬ್ಬಿಸಲ್ಪಟ್ಬಿಟ್ರು, ಕೊಲ್ತೀನಿ ಅವನನ್ನು ಅಂತೇಳಿ. ಆದರೆ ಒಂದು ಸಂತೋಷ ಸುದ್ದಿ ಗೊತ್ತಾ? ನೀನು ಹಾಗೆ ಮಾಡ್ತಾನೆ ಪ್ಲಸ್ ಕೊಲ್ತಾನೆ, ಬಟ್ ಈಗಲಲ್ಲ. ಯಾವಾಗಲ್ಲ? ಈಗಲ್ಲ. ಅವನೇನು ಹೇಳ್ತಾನೆ? ತಂದೆ ಹೋದ ಮೇಲೆ. ಒಂದು ವೇಳೆ ಇಸಾಕ ಸತ್ತ ಮೇಲೆ ಏಸಾವ ಯಾಕೋಬನನ್ನು ಕೊಂದನ. ಅದಕ್ಕೆ ತಿಳ್ಕೊಡ್ರಿ, ಇದೆಲ್ಲವನ್ನು ನೆರಳಾಗಿ ಯಾಕೆ ಬರ್ಸಿದ್ದಾರೆ ಅಂತ ಹೇಳಿದ್ರೆ, ಇದು ತಂದೆ ದೇವರಿಗೆ ಹೋಲಿಕೆ. ತಂದೆ ದೇವರು ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಿಲ್ಲ, ಮರೆಯಾಗಿದ್ದಾರೆ. ಲೋಕ ನಾವು ಆಶೀರ್ವದಿಸಲ್ಪಟ್ಟದ್ದನ್ನು ನೋಡಿ ಕೊಲ್ತೀನಿ, ಹಾಗೆ ಮಾಡ್ತೀನಿ, ಇಲ್ದಂಗೆ ಮಾಡ್ತೀನಿ ಅಂತ ಅನಿಸುತ್ತೆ. ನಂಬ್ರಿ, ನಾನೇನು ಮಾಡೋಕ್ಕಾಗಲ್ಲ. ಎಲ್ಲರೂ ಹೇಳ್ರಿ, ನಾನೇನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗಳಾಗ್ಬೋದು, ವ್ಯಕ್ತಿಗಳಾಗ್ಬೋದು, ಸನ್ನಿವೇಶ ಯಾವುದು ಕೂಡ ನಿನ್ನನ್ನು ಏನು ಮಾಡಲ್ಲ. ಯಾಕಂದ್ರೆ ಹೇಳ್ತದೆ, ಬಟ್ ಕೊಲ್ತೀನಿ, ಬಟ್ ಈಗಲಲ್ಲ. ಯಾರು ಕೊಲೆ ಮಾಡುವಂಥವ್ರು ಟೈಮ್ ತಕ್ಕಂದಾರ? ಈಗ ನೀವೇ ನೋಡಿ, ಒಂದು ಮಾತು ಬರ್ತದೆ, ಪುನಃ ನಾಳೆ ಕೇಳ್ತೀನಿ ಇರು ಅಂದರೆ ಆ ಗಳಿಗೆನೆ ಸಿಕ್ಕಲಿಲ್ಲ ಫೋನಾರು ಮಾಡ್ತಿದ್ದಾರೆ. ಇಲ್ಲಾಂದರೆ ಯಾರ ಹತ್ರ ಏನಾದರೂ ಫೋನ್ ಮಾಡೋಕ್ಕೆ ಹೇಳು, ಅವ್ಳು ಫೋನ್ ಸ್ವಿಚ್ ಆಫ್ ಆಗಲ್ಲ, ಈಗಲೇ ನನಗೆ ಮಾಡಬೇಕು, ಇಲ್ಲ ನಿಮ್ಮ ಫೋನ್ನೇ ತಗೊಂಡೋಗಿ ಕೊಡು, ನಾ ಕೇಳಂದ ನಾಲ್ಗೆ ಹಿಡ್ಕೊಂಡು ಸಾಯಬೇಕು ಅಂತ ಒಂದು ಮಾತು ಕೇಳೇ ಬಿಡ್ತೀನಿ. ಅದು ನಮ್ಮ ಒಂದು ವೈರಾಗ್ಯ. ಬಟ್ ಯಾಕೋಬರು ಏನಂತ ಗೊತ್ತಾ? ಕೊಲ್ತೀನಿ, ಬಟ್ ಈಗಲಲ್ಲ. ನಮಗೂ ಅಷ್ಟೇ. ಆಶೀರ್ವದಿಸಲ್ಪಡ್ತೀಯಾ? ಸೈತಾನ ಹೇಳ್ತಾನೆ, ನೀನು ಕೊಲ್ತೀನಿ, ಬಟ್ ಈಗ ಆಗಲ್ಲ, ನಿನ್ನ ನೋಡ್ಕೊತೀನಿ. ಆಮೇಲೆ ಸೈತಾನ ಹಾಗೇನು, ಆಮೇಲೆ ನೋಡ್ಕೊತೀನಿ ನಿನ್ನ. ನಾವು ಪ್ರಾರ್ಥನೆ ಹೇಳಬೇಕು, ಈಗಲೇ ನಾನು ನಿನ್ನ ನೋಡ್ಕೊತೀನಿ, ಬಿಟ್ಟು ಹೋಗಿ ಈಚೆಗೆ. ಅಪ್ಪ ಕರೆಯುವಂಥ ಒಂದು ಪ್ರಾರ್ಥನಾ ಜೀವಿತ ನಮಗೆ ಬೇಕು. ಹಲ್ಲೆಲೂಯ. ಮುಂದುವರಿಸಲ ಸಮಯ ಆಗೋಯ್ತು. ಈಗ ಇದೊಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಇವತ್ತು ಇಷ್ಟಕ್ಕೆ ಮುಗಿಸ್ಬೇಕು, ಈ ಟಾಪಿಕ್ ಇಷ್ಟು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಕೊಲ್ಲುವೆ ಅಂದುಕೊಂಡನು. 42ನೇ ವಚನ. ರೆಬೆಕ್ಕಳಿಗೆ ತಿಳಿದು ಬಂದಾಗ, ಗಮನಿಸ್ರಿ, ಏಸಾವನು ಹೇಳುವಂಥ ಮಾತು, ಅಥವಾ ಇವತ್ತು ದುಷ್ಟನು, ನಾನು ಆಗಲೇ ಹೇಳಿದೆ, ನೀನು ಕೊಲ್ತೀನಿ, ಲೋಕ ಹೇಳ್ತದೆ ನಿನ್ನನ್ನು ಕೊಲ್ತೀನಿ, ನಿಲ್ದಾಗ ಮಾಡ್ತೀನಿ ಅಂತೇಳಿ ಸಂಪ್ರದಾಯ ಮಾಡ್ತಕ್ಕಂಥವ್ರು, ನೀನು ನಿಲ್ದಾಗ ಮಾಡ್ತೀನಿ. ನಾನು ಕೆಲವು ಮನೆ ಸಭೆಗಳು ಹೋಗ್ತೀನಲ್ಲ, ಅಲ್ಲಿ ಹೇಳ್ತಾರೆ, ಅಯ್ಯೋ ಯೇಸು ಸ್ವಾಮಿ ನಮ್ಗೆ ಹೋಗ್ತಿದೆ, ನಮ್ಮ ದೇವ್ರಿಗೂ ಅವ್ರ ದೇವ್ರಿಗೂ ಆಗಲ್ಲ, ನಿನಗೆ ಹುಚ್ಚು ಮೊಲ್ಲಗ್ರ ಇಡಿಸ್ಬಿಡ್ತಾರೆ, ಬಿಟ್ಬಿಡು. ಹುಚ್ಚು ಮೊಲ್ಲಗ್ರ ಯಾರು ನೋಡಿದ್ದೀರ? ಮೊಲ್ಲಗ್ರ ಏನಂತ ಅದು ಎಲ್ಲಿಂದ ಬಂತ ಈ ವರ್ಡು? ಈ ಕೇಳೇ ಭಯ ಪಡ್ತಾರೆ. ಹುಚ್ಚು ನೋಡಿದ್ದೀವಿ, ಮೊಲ್ಲಗ್ರ ಅಂದು ಯಾರು ನೋಡಿ ಇದಕ್ಕೆ ಕೇಳಿ ನಮಗೂ ಬೇಜಾರಾಗ್ಬಿಟ್ಟೆ. ನಾನು ಎದುರು ನೋಡ್ತಾನೆ, ಮೊಲ್ಲಗ್ರ ಇಟ್ಕೊಂಡವ್ರು ಯಾರನ್ನು ಆಡಬೇಕು ಅಂತ. ಅದಿಲ್ಲ ರೀ, ಅದು ಜನ ಭಯಪಡಿಸುವಂಥ ಸನ್ನಿವೇಶ. ನಮ್ಮ ದೇವ್ರಿಗೆ ಮಾಡ್ಬಿಡ್ತಾರೆ, ನಿಮ್ಮ ದೇವ್ರಿಗೆ ಮಾಡ್ಬಿಡ್ತಾರೆ, ಅಲ್ಲಿಗೂ ಹೋಗಬೇಡ, ಇಲ್ಲಿಗೂ ಹೋಗಬೇಡ. ಇಲ್ಲ, ನನ್ನ ದೇವರ ವಿಶೇಷವಾದ ಕಾವಲು ನನಗಿರ್ತದೆ. ಆಮೇಲೆ ಯೋಚನೆ ಮಾಡ್ರಿ, ಇಸಾಕನಿಗೆ ಕಣ್ಣು ಕಾಣಲ್ಲ ಅಲ್ವಾ? ಯಾಕೋಬನ್ನ ಮುಟ್ಟಕ್ಕೆ ಏಸಾವನಿಗೆ ಭಯ. ಕಣ್ಣು ಕಾಣಿದ್ರೆ ಅಪ್ಪನಿಗೆ ಏನಾದ್ದು ಕಾಣ್ತದ? ಆದರೆ ಒಂದು ಭಯ, ಕಾಣದೇ ಇದ್ರೂ ನನ್ನ ಅಪ್ಪ ಒಂದು ವೇಳೆ ನನಗೆ ಶಾಪ ಕೊಟ್ಟರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಸೈತಾನ ಒಂದು ಭಯ ಇದೆ, ನಿಮ್ಮನ್ನು ಹಾಳು ಮಾಡಬೇಕು ಅಂತ ಇಷ್ಟ ಅವನಿಗೆ, ನಿಮ್ಮನ್ನು ಮುಟ್ಟಬೇಕು ಅಂತ ಇಷ್ಟ. ಒಂದು ಕಡೆ ತಂದೆ ದೇವರು ಭಯ. ಆಗಾಗ ಅಪ್ಪ ಯೇಸು ಸ್ವಾಮಿ ಅಂತ ಭಾನುವಾರ ಹೊಂಟೋಯ್ತಾರೆ. ಸೈತಾನದ ಭಯ. ಎಂಥ ಒಂದು ಕೃತ್ಯ ಅಲ್ಲ ನಮಗೆ. ಹಲ್ಲೆಲೂಯಾ. ಚರ್ಚಿಗೆ ಬರೆದಿದ್ದವ್ರಿಗೊಂದು ಇದನ್ನು ಶೇರ್ ಮಾಡಿರಿ, ಇಂಥ ವಿಷಯಗಳನ್ನ ಅಸಾಧ್ಯವಾದಂಥ ಪ್ಯಾಸನ್ನು ಕಟ್ ಮಾಡಿ ಕಳಿಸ್ಕೊಡ್ರಿ. ದೇವರ ಸಮ್ಮುಖದಲ್ಲಿ ಬರುವಂಥವ್ರಿಗೆ ಇದೊಂದು ವಿಶೇಷವಾದಂಥ ಅಡ್ವಾಂಟೇಜ್. ದೇವರು ನಮಗೆ ಕಾವಲಾಗಿರ್ತಾರೆ, ದೇವರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಸೈತಾನನ ಮುಟ್ಟಿ ಹಾಳು ಮಾಡಬೇಕು ಅಂತ ಏನೇ ಪ್ರಯತ್ನ ಮಾಡೋದು ದೇವರು ಹೇಳ್ತಾರೆ. ಸೈತಾನ ಬಂದು ಭಯ ಇದೆ, ದೇವರಿದ್ದಾರೆ ಅವರ ಪರವಾಗಿ. ಲೋಕದರು ಅವನಿಗಿಂತಲೂ ನನ್ನದು ವಾತನು, ಇದಕ್ಕೆ ವಾಕ್ಯ ಹೇಳಲ್ಪಟ್ಟರು. ಅದು ನಿನ್ನ ಪ್ರಯಾಸ ಇಲ್ಲ, ಅಲ್ಲಿ ನನ್ನೊಳಗೆ ಇದ್ರೇ ಸಾಕು, ಅವ್ರ ಹೆಸರಿದ್ರೆ ಸಾಕು. ಕೆಲವರು ಯಾಮರ್ಸ್ಕೊಂಡು ತಿರುಗಾಡ್ತಾರೆ, ಅವ್ರು ಗೊತ್ತು ನಂಗೆ, ಇವ್ರು ಗೊತ್ತು ಅಂತ ಹೆಸರುಗಡೆ ಯಾಮರ್ಸ್ಬಿಡ್ತಾರೆ. ಬಟ್ ಅಂಥವ್ರಲ್ಲ ನಾವು. ನನ್ನೊಳಗೆ ಯೇಸುವಿನ ರಕ್ತ ಇದೆ, ಯೇಸುವಿನ ನಾಮ ನನ್ನಲ್ಲಿದೆ, ನನ್ನ ಮೂಲಕವಾಗಿ ಎಲ್ಲವನ್ನು ಮಾಡಲಿಕ್ಕೆ ಅವ್ರ ಶಕ್ತರು. ಹಲ್ಲೆಲೂಯಾ. ಈಗ ರೆಬೆಕ್ಕಳು ಕೇಳಿಸ್ಕೊಂಡ್ಲು.
ತನ್ನ ಹೊಟ್ಟೆಯ ಗುರಿಯನ್ನು ಆರಿಸಿಕೊಳ್ಳುತ್ತಾನೆ. ಸಾಕು. ಈಗ ಕರೆಸಿ ಹೇಳ್ತಿದ್ದಾಳೆ, ಕಿರಿ ಮಗನ ಕರೆಸ್ತಾ. ಯಾರನ್ನ? ನನ್ನ ನೋಡ್ರಿ. ಅಯ್ಯೋ ಜನವೇ, ರೆಬೆಕ್ಕಳು ತನ್ನ ಕಿರಿ ಮಗನ ಕರೆಸ್ತಾಳೆ. ಕರೆಸ್ಬಿಟ್ಟು ಹೇಳ್ತಿದ್ದಾಳೆ, ನಿನ್ನ ಅಣ್ಣನಾದ ಏಸಾವು ನಿನ್ನ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದಾನೆ. ಕೊಂದು ತನ್ನ ಹೊಟ್ಟೆಯ ಉರಿಯನ್ನು ಆರಿಸ್ಕೋಬೇಕು ಅಂತಿದ್ದಾನೆ. ಕೆಲವರಿಗೆ ಹೊಟ್ಟೆ ಉರಿ ಅಂತ ಹೇಳ್ತೀವಲ್ವಾ, ಆ ಹೊಟ್ಟೆ ಉರಿ ಕೆಲವರಿಗೆ ಯಾವಾಗ ಹಾಳಾಗುತ್ತೆ, ಯಾಕೆ ಬಂತು, ಯಾವ ರೀತಿ ಅದು ಆರುತ್ತೆ ಅನ್ನೋದನ್ನ ಇದು ಗಮನಿಸ್ರಿ. ಇದು ಏಸಾವನ ಸ್ಪಿರಿಟ್. ನನ್ನ ಹೊಟ್ಟೆ ಕಿಚ್ಚೊಬ್ಬರ ಮೇಲೆ ಬಂದರೆ ಇನ್ನೊಬ್ಬರು ಹಾಳಾದ್ರೇ ಆ ಹೊಟ್ಟೆ ಕಿಚ್ಚು ಆರೋದು, ಕಿಚ್ಚು ಕಡಿಮೆ ಆಗೋದು. ಯಾರು ಮತ್ತು ನನ್ನ ಅಕ್ಕಪಕ್ಕದಲ್ಲಿ ಚೆನ್ನಾಗಿರೋ ಕಂಡ್ರೆ ಆಗಲ್ಲ ತಾನೆ? ಚೆನ್ನಾಗಿರೋ ಕಂಡ್ರೆ ಏನಾಗಲ್ಲ? ಇವತ್ತು ಯಾಕೋಬ ಚೆನ್ನಾಗಿ ಆಗ್ಬಿಟ್ನಲ್ಲ, ಅಪ್ಪನ ಆಶೀರ್ವಾದನ ಹೊಂದಿ ಅಂತೇಳಿ ಏಸಾವ ಹೊಟ್ಟೆ ಉರಿನ ಇಟ್ಕೊಂಡಂತೆ. ಈ ಹೊಟ್ಟೆ ಉರಿ ಆರೋಗೋದು ಯಾವಾಗ ಗೊತ್ತಾ? ಅವನು ಹಾಳಾಗಬೇಕು. ಇವತ್ತು ಯೋಚನೆ ಮಾಡಿರಿ, ನಮ್ಮ ಅಕ್ಕಪಕ್ಕದಲ್ಲಿ ಯಾಕೆ ಹಿಂಗಿದ್ದರು ಅಂದರೆ ಅದು ಏಸಾವನಿಗೆ ಬಂದ ಸ್ಪಿರಿಟು ಹಂಗಿರಲಿ, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಕೆಲಸ ಮಾಡ್ಬೋದು. ಯಾಕೋ ರೆಬೆಕ್ಕಳು ಏನು ಮಾಡ್ತಾರೆ ಗೊತ್ತಾ? ಈಗ ನೀನೇನು ಮಾಡು, ಊರು ಬಿಟ್ಟು ಮನೆ ಬಿಟ್ಟು. ಕೆಲವು ವೇಳೆ ಸಭೆ ಹೇಳ್ಕೊಡುತ್ತೆ, ಇಂತಹ ಸ್ಥಳದಲ್ಲಿ ನೀನಿರಬೇಡ, ಇಂತಹ ವ್ಯಕ್ತಿಯ ಸಂಗಡ ನೀನಿರಬೇಡ. ಇನ್ನೂ ಹೇಳ್ತಾರೆ ಕೆಲವು ಸರಿ ಸಭೆಯೇ ಇರಬೇಡ, ಹೋಗಿ ನೀನು. ಒಂದು ವೇಳೆ ಆನ್ಲೈನ್ ನೋಡ್ತಿರೋದಾದರೆ, ನೀನೊಂದು ವೇಳೆ ಮದುವೆ ಆಗಿ ಈ ಸಭೆಯನ್ನು ಬಿಟ್ಟು ಹೋಗಿರೋದಾದರೆ ದೇವರೇ ನಿನ್ನ ಕಳಿಸಿದ್ದಾರೆ. ಸದ್ಯಕ್ಕೆ ಇಲ್ಲಿ ಹೋಗಿ ವಾಪಸ್ ಬರ್ತೀಯ. ಹೆಂಗೆ? ಎಷ್ಟು ಗುಂಪುಗಳ ಹೇಳ್ರಿ, ಎಷ್ಟು ಗುಂಪುಗಳಿಗೆ ಒಡೆಯನಾಗಿ ಬರ್ತಾನೆ? ಎಲ್ಲಿಗೆ ಬರ್ತಾನೆ? ರೆಬೆಕ್ಕಳ ಹತ್ರಕ್ಕೆ ಬರ್ತಾನೆ. ಮೀನ್ಸ್ ತಾಯಿಯ ಸಭೆಗೆ ಬರ್ತಾನೆ. ಒಂದು ವೇಳೆ ನೀನು ಹೋಗಿರೋದು ಈಗಳಿಗೆ ಲಾಸ್ ಅಂತ ಕಾಣ್ಬೋದು, ತಪ್ಪು ಅಂತ ಕಾಣ್ಬೋದು. ಒಂದು ಸಮಯ ನೀನು ಬರ್ತದೆ. ಒಂದು ವೇಳೆ ಸಭೆಯನ್ನು ಬಿಟ್ಟು ಹೋಗಿರುವಂಥ ನೀನು ಏನಕ್ಕಾಗಿ ದೇವರನ್ನು ಹೊರಗೆ ಹಾಕಿದರೆ ಗೊತ್ತಾ? ನೀನು ಸಂತತಿಗಳೊಂದಿಗೆ ನಿನ್ನ ತಾಯಿಯ ಬಳಿ ಬರಬೇಕು ಅಂತ. ನೀನು ಹೋಗಿ ಒಬ್ಬೊಂಟಿ, ನೀನು ವಾಪಸ್ ಬರೋದು ಹೆಂಗೆ ಬರಬೇಕು ಗೊತ್ತಾ? ಕುಟುಂಬ ಸಮೇತನಾಗಿ ಸಂತತಿಗಳೊಂದಿಗೆ ನೀನು ಬರಬೇಕು. ಫಸ್ಟು ಯಾಕೋಬ ಬರ್ಕೊಳ್ಳಿ ಅರ್ಥ. ತುಂಬ ವಿಶೇಷವಾದ ಅಂಶಗಳನ್ನ ಹೇಳ್ತಿದ್ದೀನಿ. ಕೆಲವರು ಹೆಂಗೆ ಕೂತಾರೆ ಅಂದಾಗ, ಇದು ಏನು ಹೇಳ್ತಿದ್ರು ಪಿಕ್ಚರ್ ಚೆನ್ನಾಗದಲ್ಲ ಅಂತ ಕೂತಾರೆ. ಈಗ ದಿ ಎಂಡ್ ಅಂತ ಬಂದದಂತ ಹುಡುಕ್ತಾವ್ರೆ ಕೆಲವರು. ದಿ ಎಂಡ್. ಕೆಲವ್ರಿಗೆ ಸೂಚನೆಗಳು ಗೊತ್ತಾಗ್ತಿದ್ದಾಗೆ ಎಷ್ಟೊತ್ತಿಗೆ ವ್ಯಾಲಿಟಿ ಮಾಡಿ ನಾನು ಬೈಬಲ್ ಹಾಕಿಲ್ಲ ಅಂತಲೇ ಕಾಯ್ತು ಕೂತಿರ್ತದೆ. ಹಲ್ಲೆಲೂಯಾ. ನಾ ಪ್ರಸಂಗ ಮುಗಿಸಿದ್ರು ಅಯ್ಯೋ ಇನ್ನೊಂದು ಅಂಶ ಬರೀಲಿಲ್ವಲ್ಲ ಅಂತ ಕವಕವುಳ್ಳವರು ಕೆಲವರು ನಾನು ನೋಡ್ತಿದ್ದೀನಿ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು? ಏನು ಹೇಳ್ತೀನಲ್ಲ ಅಷ್ಟರಲ್ಲಿ ಸಭೆ ಬಿಟ್ಟೇ ಹೋಗು ಅಂತ ಒಂದು ಸನ್ನಿವೇಶ ಬಂತು. ನೀನು ಬಿಟ್ಟು ಹೋಗು, ಆದರೆ ನೀನು ಬರುವಾಗ ಒಬ್ಬನೇ ಹೋದ ಯಾಕುವ, ಆದರೆ ಬರುವಾಗ ಸಂತತಿಗಳೊಂದಿಗೆ ಆತನು ಬರ್ತಾನೆ. ಆ ರೀತಿ ಗಮನಿಸ್ರಿ. ಯಾಕೋಬ ಫಸ್ಟು ರೆಬೆಕ್ಕಳು ಹೇಳ್ತಾಳೆ, ನೀನು ಹೋಗಿ 2 ಆಡು ತಗೊಂಬ ಅಂತ. 2 ಆಡು ತಂದುಕೊಟ್ಟ. ಈಗ ಸಭೆನೇ ಬಿಟ್ಟು ಹೋಗು ನೀನು. ಆಗ ರೆಬೆಕ್ಕಳು ಒಂದು ಮಾತು ಹೇಳ್ತಾಳೆ, ಏನಂತ? 40 ಪುನಃ ನಾನು ಕರೆಸ್ಕೊತೀನಿ ಅಂತ ಹೇಳಿದೆ ನೋಡಿ. 45 ನೀನು ಮರೆತು ನಿನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕಾರಿಸ್ತೀನಿ. ಹೋಗ್ಬೇಕು ನೀನು ಸಭೆ ಬಿಟ್ಟು ಅಷ್ಟೇ. ರೆಬೆಕ್ಕಳ ಮನೆ ಯಾವುದಕ್ಕೆ ಹೋಲಿಕೆ? ಸಭೆಗೆ ಹೋಲಿಕೆ. ನೀನು ಬಿಟ್ಟು ಹೋಗು, ಈಗ ಬಿಟ್ಟು ಹೋಗು. ಈಗ ನಾನು ನಿಮಗೆ ಹೇಳ್ತೀನಿ, ಈ ಭಾನುವಾರ ಬಿಟ್ಟು ಹೋಗ್ರಿ. ಪೂರಾ ಭಾನುವಾರದವರು ನಿಮ್ಮನ್ನು ಕರೆಸ್ಕೊತೀನಿ. ಬರೋ ಭಾನುವಾರ ಏನು ಮಾಡ್ತೀನಿ? ನಿಮ್ಮನ್ನ ಕರೆಸ್ಕೊತೀನಿ. ಫಸ್ಟ್ ವೀಕ್ ಬೇರೆ ಕರೆಸ್ಕೊತೀನಿ. ಹೆಂಗೆ ಬರಬೇಕು? ಸಂತತಿಗಳನ್ನು ಬರಬೇಕು ನೀನು. ಹಲ್ಲೆಲೂಯಾ. ಹಾಗಂತ ಮದುವೆ ಮಾಡ್ಕೊಂಡು ಮಕ್ಕಳು ಎತ್ಬಿಟ್ರಿ. ಅದೆಲ್ಲ ಆಗಲ್ಲ. ಪಾಸ್ಟ್ ಸಂತತಿ ಸಮೇತ ಬರಬೇಕಂತ ಯಾಕಂದ್ರೆ ಯಾರು ಪ್ಲಾನ್ ಮಾಡಿದ್ದೀವಿ ಒಂದು ಓಡೋಂಟೋಗಂತ ದೇವರೇ ಮಾತಾಡ್ತಾವ್ರೆ. ಫಸ್ಟ್ ನನಗೆ ಏನೋ ಎಕ್ಸ್ಪ್ಲನೇಷನ್ ಕೊಡ್ತಾವ್ರೆ, ಕ್ಲಾರಿಟಿ ಕೊಡ್ತಾವ್ರೆ. ಒಂದು ಸಭೆ ಹುಡುಗಿಗೆ ಹಂಗೆ ಆಗೋಯ್ತು. ದೇವ್ರು ಇವತ್ತು ನಿನ್ನ ಜೊತೆ ಇರ್ತಾರೆ ಅಂತ ಪ್ರಸಂಗ ಮಾಡಿದ್ರು. ಪ್ಲಾನ್ ಮಾಡ್ಕೊಂಡ್ಬಂದಿದ್ದು ಓಡೋಂಟಾಗ ಒಬ್ಬನ ಜೊತೆಗೆ ಅಂತ. ಆ ಮಾತು ಕೇಳೇ ಓಡೋಂಟೋದು. ತಪ್ಪಾಗಿ ನೆನೆಸ್ಬೇಡ್ರಿ. ನಾವು ದೇವರ ಸಮ್ಮುಖದಲ್ಲಿ ಯಾಕೋಬನನ್ನು ಹೋಗು ನೀನು ಮನೆ ಬಿಟ್ಟು, ಬಟ್ ನಿನ್ನ ಕರೆಸ್ಕೊತೀನಿ. ಆತನ ಬರುವಾಗ ಹೇಳಿ ಇಷ್ಟು ಮುಗಿಸ್ತೇನೆ. ಗಮನಿಸ್ರಿ, ಅನೇಕ ಜನಾಂಗಗಳನ್ನು ಹೊತ್ತು ತಂದ. ಇವತ್ತು ನೀನು ಸಭೆಯಿಂದ ಒಂದು ವೇಳೆ ಬಿಟ್ಟು ಹೋಗ್ತೀನಿ ಅಂದರೆ
ಬೇಸರವಾಗಿ ಹೋಗ್ತೀನಿ ಅಂದರೆ ಹೋಗು, ಬಟ್ ಬರುವಾಗ ನೀನೊಬ್ಬನೇ ಬರಬೇಡ. ಅನೇಕರನ್ನ ಹೊತ್ತು ಕರ್ತನ ಬಳಿಗೆ ತರುವಂಥವರಾಗಿರಬೇಕು. ಆಮೇಲೆ ಕರ್ತನ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಿ, ಆಶೀರ್ವಾದ ಇನ್ನೂ ಮುಂದುವರಿಯುತ್ತೆ. ಆಶೀರ್ವಾದ ಹೇಗಿರುತ್ತೆ ಅಂತ ಆಮೇಲೆ ಎತ್ತೆತ್ಕೊಳ್ಳುವ.